ಹಾಯ್ ಶುಭೋದಯ ಎಲ್ಲರಿಗೂ. ಶುಭೋದಯ ಅನ್ನೋದಕ್ಕಿಂತ ನಾನಿವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನನೇ ಆಗಿಬಿಟ್ಟಿತ್ತು. ಹಸ್ಬೆಂಡ್ ಇಲ್ಲದೆ 2ನೇ ದಿನ ಆಗಿರೋದ್ರಿಂದ ಇವತ್ತು ತುಂಬ ಬೇಜಾರಿಂದನೇ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು 10 ಗಂಟೆ ಆಗಿತ್ತು. 10 ಗಂಟೆಗೆ ಎದ್ದು ಮೂವರು ಫ್ರೆಶ್ ಅಪ್ ಆಗಿ ಆಮೇಲೆ ಏನಾದರೂ ಟಿಫನ್ ಮಾಡ್ಕೊಂಡು ತಿನ್ನೋಣ ಅಂತ ಟಿಫನ್ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಮೂವರು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಇವತ್ತು ಯಾಕೋ ಊರಲ್ಲಿ ಬೇರೆ ಕರೆಂಟ್ ತೆಗ್ದಿದ್ರು, ಹಾಗಾಗಿ ಏನು ಮಾಡೋದು ಅಂತ ಹೊರಗಡೆನೇ ಕೂತ್ಕೊಂಡು ಇವತ್ತು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಒಳಗಡೆ ಇದ್ದಿದ್ರೆ ಟಿ ವಿ ಇದ್ರೂ ಇರ್ತಿತ್ತು, ಕರೆಂಟ್ ಇಲ್ಲದೆ ಇರೋ ಕಾರಣ ಇದೊಂದು ಗತಿ ಆಗಿತ್ತು. ಇವತ್ತು ಮಗುನ ಸ್ಕೂಲಿಗೆ ಸಹ ಕಳಿಸಿರಲಿಲ್ಲ. ನನಗೂ ಫುಲ್ ಹೆಲ್ತ್ ಅಪ್ಸೆಟ್ ಆದಂಗೆ ಆಗಿತ್ತು. ಹಾಗಾಗಿ ಅವಳನ್ನ ರೆಡಿ ಮಾಡಿ ಕಳ್ಸೋಕ್ಕೂ ಆಗಿರಲಿಲ್ಲ. ಹಾಗಾಗಿ ಇವತ್ತು ಅವಳನ್ನ ಮನೇಲೇ ಉಳಿಸ್ಕೊಂಡಿದ್ದೆ. ಸಂಜೆ ತನಕ ಹೆಂಗೋ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಇನ್ನು ಸಂಜೆ ಆದಮೇಲೆ ನಮ್ಮ ಅಕ್ಕ ಇದ್ಕೊಂಡು ಇಲ್ಲಿಗೆ ಬಂದುಬಿಡು ಊಟಕ್ಕೆ, ಇನ್ನೇನು ಮಾಡ್ಕೋತೀಯ ಅಂತ ಹೇಳಿದ್ರು. ಹಾಗಾಗಿ ಹೆಂಗೂ ಇದ್ರೂ ನನಗೂ ಆಗೋಲ್ಲ ಇವಾಗ ಅಡುಗೆ ಮಾಡೋಕ್ಕೆ ಅಂದ್ಬಿಟ್ಟು ಅಲ್ಲೇ ಹೋಗಿ ಮಕ್ಳಿಗೆ ಫಸ್ಟು ಹಾರ್ಲಿಕ್ಸ್ ಕುಡಿಸ್ಬಿಟ್ಟು ಆಮೇಲೆ ಅಕ್ಕ ಅಡುಗೆ ಏನು ಮಾಡ್ತಾರೆ ಅಂತ ಕೇಳಿಕೊಂಡು ನನಗೂ ಒಂದು ಲೋಟ ಟೀ ಕೊಟ್ಟರು. ಹಂಗೆ ಟೀ ಕುಡ್ಕೊಂಡು ಮಗು ಆಟ ಆಡಿಸ್ಕೊಂಡು ನಾನು ಕೂತ್ಕೊಂಡಿದ್ದೆ. ಅಷ್ಟರಲ್ಲಿ ಅಕ್ಕ ಅಡುಗೆ ಮಾಡಿ ಊಟಕ್ಕೂ ಬಡಿಸಿದ್ರು. ಅಲ್ಲಿಂದ ಊಟ ಮಾಡ್ಕೊಂಬಂದು ಮನೆಗೆ ಬಂದು ಎಲ್ಲಡಿಕೆ ಹಾಕ್ಕೊಂಡು, ಇವತ್ತು ನಾನ್ ವೆಜ್ ಊಟ ಮಾಡಿದ್ರಿಂದ ಎಲ್ಲಡಿಕೆ ಹಾಕ್ಕೊಂಡು ಬಿಗ್ ಬಾಸ್ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಇಷ್ಟ ಆಗಿತ್ತು ಇವತ್ತಿನ ಮಿನಿ ವ್ಲಾಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.